ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಮಾಯಾಚಾರ ಅಂದರೆ ಕಪಟ, ಇದರ ಪರಿಣಾಮ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ಒಂದು ಉತ್ತಮ ಉದಾಹರಣೆ. ಒಂದು ಸಲ ಗುಣಧರ ಅನ್ನುವಂತ ಒಬ್ಬರು ಚಾರಣ ರುದ್ಧಾರಿ ಮುನಿಮಹಾರಾಜರು ಒಂದು ಜಾಗದಲ್ಲಿ ಚಾತುರ್ಮಾಸ ಸ್ವೀಕಾರ ಮಾಡಿದ್ರು. ಒಂದು ದೊಡ್ಡ ಮರದ ಕೆಳಗಡೆ ಅವರು 4 ತಿಂಗಳುಗಳವರೆಗೆ ಅಲುಗಾಡದೆ ತಪಕ್ಕೆ ಕುಳಿತಿದ್ದರು. 4 ತಿಂಗಳು ಚಾತುರ್ಮಾಸ ಮುಗಿತು. ದೂರದಿಂದ ಮನುಷ್ಯರೆಲ್ಲ ಬಂದು ಅವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು, ಹತ್ತಿರಕ್ಕೆ ಬರ್ತಾ ಇರ್ಲಿಲ್ಲ. 4 ತಿಂಗಳು ಮುಗಿತು, ಅವರು ಆಕಾಶ ಮಾರ್ಗದಲ್ಲಿ ವಿಹಾರ ಮಾಡಿಬಿಟ್ರು. ಆವಾಗ ಅದೇ ಜಾಗದಲ್ಲಿ ಒಬ್ರು ಮೃದುಮತಿ ಅನ್ನುವಂತ ಒಬ್ರು ಮುನಿರಾಜರು ಬಂದು ಕುಳಿತುಕೊಂಡ್ರು ತಪ ಮಾಡೋದಿಕ್ಕೆ. ಆವಾಗ ಊರಿನ ಮನುಷ್ಯರೆಲ್ಲ ಬಂದು ಬಹಳ ದೊಡ್ಡ ಅವರಿಗೆ ಆಧಾರ ಸತ್ಕಾರ ಸನ್ಮಾನ ಮಾಡಿ ಗೌರವ ಮಾಡಿ ಪೂಜೆ ಮಾಡಿದ್ರು. ಯಾಕೆಂದ್ರೆ ಇಲ್ಲಿ 4 ತಿಂಗಳು ಹಿಂದೆ ತಪ ಮಾಡಿದ ಮುನಿರಾಜರು ಇವರೇ ಅಂತ ಹೇಳಿ ಬಹಳ ಭಕ್ತಿ ಮಾಡಿದ್ರು. ಆದರೂ ಈ ವಿಷಯ ಗೊತ್ತಾದರೂ ಕೂಡ ಆ ಮೃದುಮತಿ ಮುನಿ ನಾನಲ್ಲ, ಅವರು ಬೇರೆ ಮುನಿರಾಜರು ಇದ್ದಾರೆ ಅಂತ ಹೇಳಿಲ್ಲ, ಅದನ್ನ ಮುಚ್ಚಿಟ್ಟು ಬಿಟ್ರು. ಅದಕ್ಕೋಸ್ಕರ ಅವರಿಗೆ ಏನಾಯ್ತು ಅಂದ್ರೆ ಆ ಮಾಯಾಚಾರದಿಂದ ಅಂದ್ರೆ ಕಪಟದಿಂದ ಅವರಿಗೆ ತಪದ ಪ್ರಭಾವದಿಂದ ಅವರು ಸ್ವರ್ಗದಲ್ಲಿ ದೇವ ಆಗಿ ಹುಟ್ಟಿದ್ರು. ಆದರೆ ಆ ಹಿಂದಿನ ಕರ್ಮ ಅವರನ್ನ ಬಿಟ್ಟಿಲ್ಲ. ಅಲ್ಲಿ ದೇವಾಯು ಮುಗಿದ ನಂತರ ಅವರು ಆನೆ ಆಗಿ ಹುಟ್ಟಿದ್ರು. ರಾವಣ ಒಂದು ಸಲ ಶಿಖರ್ಜಿಯನ್ನ ದರ್ಶನ ಮಾಡಬೇಕು ಅಂತ ಬಂದಾಗ ಅಲ್ಲಿ ಕೆಳಗಡೆ ಆನೆ ಆ ಕಡೆ ಈ ಕಡೆ ತಿರುಗ್ತಾ ಇತ್ತು. ಶಿಖರ್ಜಿ ದರ್ಶನ ಮಾಡಕ್ಕಾಗಿಲ್ಲ ಅವನಿಗೆ. ಆ ಆನೆ ಹಿಡಿಯೋದಿಕ್ಕೆ ಹೋದ. ಅದೇ ಆನೆ ಅವನಿಗೆ ಸಿಕ್ಕಿತು. ಬಹಳ ಬೃಹದಾಕಾರವಾದ ಆನೆಗೆ ಅವನು ತ್ರಿಲೋಕ ಮಂಡನ ಅಂತ ಹೇಳಿ ಹೆಸರು ಇಟ್ಟ. ಅದು ಪಾಪ ತಿರ್ಯಂಚ ಆಗಿ ಹುಟ್ಟಿತು. ಇದು ಮಾಯಾಚಾರದ ಫಲ.